ಬೆಟಗೇರಿ ಬಡಾವಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಿಸುತ್ತಿದ್ದ ಲಾರಿ ವಶಕ್ಕೆ ಪಡೆದಿದ್ದಾರೆ. ಗದಗನ ತೋಂಟದಾರ್ಯ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಲಾರಿ ವಶಕ್ಕೆ ಪಡೆದಿದ್ದು ಮೂಟೆಗಳಲ್ಲಿ ಅಂದಾಜು 34,720 ಕೆಜಿ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಸುಮಾರು 14 ಲಕ್ಷ ಮೌಲ್ಯದ ಅಕ್ಕಿ ಹಾಗೂ 29 ಲಕ್ಷ ಮೌಲ್ಯದ ಲಾರಿ ಜಪ್ತಿ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಕಡೆಯಿಂದ ಇಳಕಲ್ ಮಾರ್ಗವಾಗಿ ಗುಜರಾತ್ಗೆ ಲಾರಿ ತೆರಳುತ್ತಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ನಮಗೆ ವಿಶೇಷ ಮಾಹಿತಿ ಒಂದು ಲಭ್ಯವಾಗಿತ್ತು. ಈ ಮಾಹಿತಿ ಏನಂತ ಹೇಳಿದರೆ, ನಮಗೆ ಹೊರ ಜಿಲ್ಲೆಯಿಂದ ಗದಗ ಜಿಲ್ಲೆ ಮೂಲಕ ಹೊರ ರಾಜ್ಯಕ್ಕೆ ಒಂದು 10 ಚಕ್ರ ಇರುವ ಉದ್ದ ದೊಡ್ಡ ವಾಹನದಲ್ಲಿ ಬಹಳಷ್ಟು ಪಡಿತರ ಅಕ್ಕಿಯನ್ನು ಯಾರೋ ಕಳ್ಳರು ಸಾಗಾಟ ಮಾಡ್ತಾಯಿದ್ರು ಅಂತ ಹೇಳಿ ನಮಗೆ ಒಂದು ಬಾತ್ಮೀದಾರರ ಮಾಹಿತಿ ಲಭ್ಯವಾಗಿರುತ್ತೆ. ಆ ಸಮಯದಲ್ಲಿ ಒಂದು ವಿಶೇಷ ದಾಳಿಯನ್ನು ನಮ್ಮ ಗದಗ ಜಿಲ್ಲೆಯ ಪೊಲೀಸರು ಮತ್ತು ನಮ್ಮ ಬೆಟಗೇರಿ ಠಾಣೆಯ CPI ಅವರು ಮತ್ತು ಅವರು DSP ನೇತೃತ್ವದಲ್ಲಿ ಒಂದು ದಾಳಿನ ನಾವು ಮಾಡಿರ್ತೀವಿ. ಈ ದಾಳಿ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ಟ್ರಕ್ ಸಿಕ್ಕಿದ ಸಮಯದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ಈ ಟ್ರಕ್ಕಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಳಷ್ಟು ಅಕ್ಕಿ ಚೀಲಗಳು ತುಂಬಲಾಗಿರುತ್ತೆ. ಇದು ಬೇರೆ ಬೇರೆ ಚೀಲಗಳು, ಬೇರೆ ಬೇರೆ ಬ್ರ್ಯಾಂಡ್ಸ್ ಮತ್ತು ಬೇರೆ ಬೇರೆ ಸಂಶಯ ಯಾವ ರೀತಿ ಬರ್ಬೋದು ಆ ರೀತಿಯಲ್ಲಿ ತುಂಬಿರೋದು ನಮಗೆ ಕಂಡು ಬಂದಿರುತ್ತೆ. ಇದನ್ನು ನಾವು ಸ್ಪಷ್ಟನೆ ಪಡಿಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಮಾಹಿತಿ ನೀಡಿರ್ತಾರೆ. ಫುಡ್ ಇನ್ಸ್ಪೆಕ್ಟರ್ ಬಂದು ವೆರಿಫೈ ಮಾಡಿ ಇದು ಪಡಿತರ ಅಕ್ಕಿ ಅಂತ ಹೇಳಿ ನಮಗೆ ಸರ್ಟಿಫೈ ಮಾಡಿ ಹೇಳಿರ್ತಾರೆ. ನಾವು ಈ ಸಮಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪಡಿತರ ಅಕ್ಕಿ ಪೂರ್ಣ ಪ್ರಮಾಣ ಮತ್ತು ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ನಿಗದಿಪಡಿಸ್ಕೊಳ್ಲಿಕ್ಕೆ ನಾವು ಎಸ್ಟಿಮೇಷನ್ಗೆ ಕಳಿಸ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಅಚ್ಚರಿ ಏನಾಗುತ್ತೆ ಅಂತ ಹೇಳಿದರೆ, ಈ ಪೂರ್ತಿ ಅಕ್ಕಿ ಪ್ರಮಾಣದ ವೇಟ್ ನಮಗೆ 34,720 kg ಅಷ್ಟು ಅಂತ ಹೇಳಿ ಕಂಡುಬರುತ್ತೆ. ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದೇನು ಪಡಿತರ ಅಕ್ಕಿನ ತೊಗೊಂಡು ಬಂದುಬಿಟ್ಟು ಅದನ್ನು ಹೊರಗಡೆ ತೊಗೊಂಬಂದು ಫ್ಯಾಕ್ಟ್ರಿಯಲ್ಲಿ ಪಾಲಿಷ್ ಮಾಡಿದ ನಂತರ ಇದು ಪ್ರೀಮಿಯಂ ಅಕ್ಕಿ ಅಂತ ಹೇಳಿ ಹೊರ ರಾಜ್ಯಕ್ಕೆ ಮಾರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಲಭ್ಯ ಆಗಿರುತ್ತೆ. ಆ ಒಂದು ನಿಟ್ಟಲ್ಲಿ ನಾವು ಇದನ್ನು ಎಸ್ಟಿಮೇಷನ್ ಮಾಡಿಸಿ ಎಷ್ಟಾಗ್ಬೋದು ಅಂತ ಹೇಳಿ ನೋಡಿದಾಗ ಅದು ಆಲ್ಮೋಸ್ಟ್ ಒಂದು 13 - 14 ಲಕ್ಷ ರೂಪಾಯಿಯಷ್ಟು ವ್ಯಾಲ್ಯೂ ಕಂಡು ಬಂದಿದ್ದು. ಅದ್ರ ಜೊತೆಗೆ ನಾವು ಈ ಒಂದು 10 ಆಕ್ಸೆಲ್ ವೀಲ್ ಟ್ರಕ್ನ ಏನು ಸೀಸ್ ಮಾಡ್ತೀವಿ ಅದರದ್ದು ಒಂದು ವ್ಯಾಲ್ಯೂ ಒಂದು 29 lakhs ಅಷ್ಟು ನಮಗೆ ಆ ಸಂದರ್ಭದಲ್ಲಿ ಗೊತ್ತಾಗಿರುತ್ತೆ. ಸೊ ಈ ಟೋಟಲ್ 34,720 kgs ಏನು ರೈಸ್ನ ನಾವು ಸೀಸ್ ಮಾಡಿರ್ತೀವಿ ಅದರದ್ದು ವ್ಯಾಲ್ಯೂ 13,88,000 ಅಂತ ಹೇಳಿ ಈ ಸಮಯದಲ್ಲಿ ಎಸ್ಟಿಮೇಟ್ ಆಗಿದ್ದು, ಈ ಟ್ರಕ್ದು ವ್ಯಾಲ್ಯೂ 29 lakhs ಅಂತ ಎಸ್ಟಿಮೇಟ್ ಆಗಿದ್ದು. ಈ ಪೂರ್ತಿ ಒಂದು ರೇಡಲ್ಲಿ ನಾವು ವಶಪಡಿಸ್ಕೊಂಡಿರೋ ಮಾಲಿನ ಮೊತ್ತ ವ್ಯಾಲ್ಯೂ ಬಂದು 42,88,000 ರೂಪಾಯಿ ಆಗಿರುತ್ತೆ. ಈ ಸಮಯದಲ್ಲಿ ನಮಗೆ ರೇಡ್ ಮಾಡಿದ ಸಂದರ್ಭದಲ್ಲಿ ಮೊದಲು ನಮಗೆ ಆರೋಪಿ ಸಿಕ್ಕಿದ್ದು ಯಾರು ಅಂತ ಹೇಳಿದೆ, ಈ ಟ್ರಕ್ಕಿನ ಚಾಲಕ ಆಗಿರ್ತಾನೆ. ಈ ಟ್ರಕ್ದು ಡೀಟೇಲ್ಸ್ನ ವೆರಿಫೈ ಮಾಡಿದ ಸಂದರ್ಭದಲ್ಲಿ ಈ ಟ್ರಕ್ ಮಧ್ಯಪ್ರದೇಶ್ಗೆ ಬಿಲಾಂಗ್ ಆಗೋ ಒಂದು ಟ್ರಕ್ ಆಗಿರುತ್ತೆ. ಆ ಟ್ರಕ್ಕಿನ ಯಾರು ಚಾಲಕ ಏನಿರ್ತಾನೆ ಅವನು ನಮಗೆ ಯಾವ ಮಾಹಿತಿ ಕೊಡ್ತಾನೆ ಅಂತ ಹೇಳಿದ್ರೆ, ಈತನಿಗೆ ಬಾಡಿಗೆ ಹೊಡಿಲಿಕ್ಕೆ ಕರ್ಸ್ಕೊಂಡಿರ್ತಾರೆ ಅಂತ ಹೇಳಿ ಹೇಳ್ತಾನೆ. ಅವನು ಎಲ್ಲಿಂದ ಕರ್ಕೊಂಬಂದಿದ್ದು, ಎಲ್ಲಿಂದ ನೀನು ನಿನ್ನ ಈ ಒಂದು ಜರ್ನಿನ ಪ್ರಾರಂಭ ಮಾಡಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹರಪನಹಳ್ಳಿ ಎಂಬ ಊರಲ್ಲಿ ಒಂದು ಫ್ಯಾಕ್ಟ್ರಿ ಹತ್ರ ಅವನು ಎತ್ಕೊಂಡ್ಬಂದಿದ್ದಾನೆ ಅಂತ ಹೇಳಿ ಅವನು ಮಾಹಿತಿ ಕೊಟ್ಟಿರ್ತಾನೆ. ಬಟ್ ಇದನ್ನು ವೆರಿಫೈ ಮಾಡಲಿಕ್ಕಾಗಿ ನಾವು ಈಗಾಗಲೇ ತಂಡನ ರಚನೆ ಮಾಡಿ ಅದನ್ನು ಕೂಡ ಚೆಕ್ ಮಾಡ್ತಿದ್ವಿ. ಮತ್ತು ನೀನು ಎಲ್ಲಿಗೆ ತೊಗೊಂಡೋಗ್ತಿದ್ದೀಯ ಅಂತ ಹೇಳಿ ಕೇಳಿದಾಗ ಅವನು ಇದನ್ನು ಗುಜರಾತಿಗೆ ತೊಗೊಂಡೋಗ್ತಾ ಇದ್ದಾನೆ ಅಂತ ಹೇಳಿ ಅವನು ನಮಗೆ ವಿಚಾರನ ತಿಳಿಸ್ತಾನೆ. ಈಗ ಅವನದು ಸ್ಟೇಟ್ಮೆಂಟ್ ನಾವು ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ಮತ್ತು ಇದ್ರದ್ದು ಪೂರ್ತಿ ಹಿಂದೆ ಯಾರಿದ್ದಾರೆ, ಮತ್ತು ಈ ಜಾಲಲ್ಲಿ ಯಾರಿದ್ದಾರೆ, ಮತ್ತು ಇದ್ರದ್ದು ಯಾರು ತುಂಬಿಸಿದ್ರು, ಯಾರು ಕರೆಸಿದ್ರು, ಮತ್ತು ಎಲ್ಲಿಗೆ ತೊಗೊಂಡೋಗ್ತಿದ್ದಾರೆ, ಅದನ್ನು ಯಾರು ಪರ್ಚೇಸ್ ಮಾಡ್ತಾರೆ, ಮತ್ತು ಅದನ್ನು ಮತ್ತೆ ಏನು ಮಾಡ್ತಾರೆ, ಮತ್ತು ಎಲ್ಲನ ಬೇರೆ ಕಡೆ ಹೋಗುತ್ತಾ ಅಂತ ಹೇಳಿ ಎಲ್ಲ ಮಾಹಿತಿನ ತಿಳ್ಕೊಳ್ಲಿಕ್ಕೆ ನಾವು ಪೂರ್ತಿ ಇನ್ವೆಸ್ಟಿಗೇಷನ್ನ ಈ ಸಮಯದಲ್ಲಿ ಒಳಗೊಳ್ತಾ ಇದ್ದೀವಿ. ಇದ್ರ ಜೊತೆ ನಮಗೆ ಇನ್ನೊಂದು ಅಚ್ಚರಿ ವಿಚಾರ ಏನು ಕಂಡುಬಂತಂತ ಹೇಳಿದರೆ, ಈ ಒಂದು ಕಳ್ಳ ಕದಿಮರು ಯಾವ ರೀತಿ ಕೆಲಸ ಮತ್ತು ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಹೇಳಿದರೆ, ಈ ಅಕ್ಕಿ ನಿಜವಾಗ್ಲೂ ಪಡಿತರ ಅಕ್ಕಿ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಅವರು ಫೇಕ್ ಬಿಲ್ಸ್ನ ಕೂಡ ರೆಡಿ ಮಾಡಿದ್ದಾರೆ. ಆ ಫೇಕ್ ಬಿಲ್ಸ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಅವ್ರು ಇ-ವೇ ಬಿಲ್ ಅಂತ ಹೇಳ್ತೀವಿ,
ಮತ್ತು ಕನ್ಸೈನ್ಮೆಂಟ್ ಬಿಲ್ ಪ್ರತಿಯೊಂದನ್ನು ಫೋರ್ಜರಿ ಮಾಡಿದ್ದಾರೆ. ಸೊ ಇದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಫೇಕ್ ಬಿಲ್ಸ್ನ ಯಾರು ರೆಡಿ ಮಾಡಿದ್ರು, ಆ ಫೇಕ್ ಸ್ಟ್ಯಾಂಪ್ಸ್ನ ಯಾರು ರೆಡಿ ಮಾಡಿದರು, ಮತ್ತು ಫೇಕ್ ಡಾಕ್ಯುಮೆಂಟ್ಸ್ನ ಯಾರು ರೆಡಿ ಮಾಡಿದರು ಅವ್ರನ್ನೂ ಕೂಡ ನಾವು ಈ ಜಾಲದಿಂದ ಹೊರಗಡೆ ತೆಗಿತೀವಿ. ಮತ್ತು ಒಂದು ವಿಶೇಷ ಕಾರ್ಯಾಚರಣೆ ಮಾಡಲಿಕ್ಕೆ ಇದು ಮಾಡ್ತೀವಿ. ಮತ್ತು ನನ್ನ ಪೂರ್ತಿ ತಂಡ ಮತ್ತು ನಮ್ಮ ಜಿಲ್ಲೆ ಪೊಲೀಸ್ ಅವರಿಗೆ ಮತ್ತು ನಮ್ಮ ಬೆಟ್ಟಗಿರಿ ಇನ್ಸ್ಪೆಕ್ಟರ್ ಅವರಿಗೆ ಮತ್ತು DSP ಅವರಿಗೆ ವಿಶೇಷ ಅಭಿನಂದನೆ ತಿಳಿಸ್ತೀವಿ. ಮತ್ತು ಎಲ್ಲ ನಮ್ಮ ಸಿಬ್ಬಂದಿಯವರು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ತಿಳಿಸ್ತೀವಿ. ರೈಸ್ ಆಫ್ ನ್ಯೂಸ್ ಗದಗ್.